ಸಬ್ಸ್ಕ್ರೈಬ್ 4%, ನಾಟ್ ಸಬ್ಸ್ಕ್ರೈಬ್ 95%. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕತೆ ನೋಡಿ, ನನಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ರಾಧಾ ಕಲ್ಯಾಣ ಭಾಗ 10. ಕೃಷ್ಣ ಆಫೀಸಿನ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೌನ ಭಯಾನಕವಾಗಿತ್ತು. ಪ್ರೊಜೆಕ್ಟರ್ನ ಬೆಳಕು ಸ್ಕ್ರೀನ್ ಮೇಲೆ ನೃತ್ಯ ಮಾಡ್ತಾ ಇತ್ತು. ಬಿಸ್ನೆಸ್ ಪಾರ್ಟ್ನರ್ ಶಂಕರ್ ಸರ್ ಫೈಲ್ ಟೇಬಲ್ ಮೇಲೆ ಬಡಿದು ಕಿರಿಕಿರಿ ವ್ಯಕ್ತಪಡಿಸಿದ್ರು. ಕೃಷ್ಣ, ಎಲ್ಲಿ ಗಮನ ನಿಂದು? ಲಾಸ್ಟ್ 10 ಮಿನಿಟ್ಸಿಂದ ಅದೇ ಸ್ಲೈಡ್ ಓಪನ್ ಆಗಿದೆ. ಆರ್ ಯು ದೇರ್? ಕೃಷ್ಣನ ಕೈಲಿದ್ದ ಪೆನ್ ನಡುಗ್ತಾ ಇತ್ತು. ಅವನ ಕಣ್ಮುಂದೆ ಇದ್ದದ್ದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲ, ಬೆಳಗ್ಗೆ ರಾಧಿಕಾ ಹೇಳಿದ ಕೊನೆಯ ಮಾತುಗಳು. ಸರ್, ಸಾರಿ ಸರ್, ಐ ನೀಡ್ ಟು ಗೋ. ಪಕ್ಕದಲ್ಲಿದ್ದ ಕುಮಾರ್ ಗಾಬರಿಯಿಂದ ಕೃಷ್ಣನ ಭುಜ ಮುಟ್ಟಿದ. ಸರ್, ಇದು ಇಂಪಾರ್ಟೆಂಟ್ ಮೀಟಿಂಗ್. ಮಲ್ಟಿನ್ಯಾಷನಲ್ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲಿಗೆ ಹೊರಟಿದ್ದೀರಾ? ಕೃಷ್ಣ ಏಕಾಏಕಿ ಎದ್ದು ನಿಂತಾಗ ಕೈಯಲ್ಲಿದ್ದ ಫೈಲ್ಗಳು ನೆಲಕ್ಕೆ ಚಲಾಪಲಿಯಾಗಿ ಬಿದ್ವು. ಕಾಗದಗಳು ಚೆದುರಿದ್ರು. ಅವನ ಕೆಳಗೆ ನೋಡಲೇ ಇಲ್ಲ. ಅವನ ದೃಷ್ಟಿ ಶೂನ್ಯವಾಗಿತ್ತು. ಮೀಟಿಂಗ್ ಕ್ಯಾನ್ಸಲ್ ಮಾಡು ಕುಮಾರ್. ಐ ಡೋಂಟ್ ಕೇರ್ ವಾಟ್. ಕೃಷ್ಣ, ನಿನಗೆ ಹುಚ್ಚಿಡಿದಿದೆಯಾ? ಶಂಕರ್ ಸರ್ ಕಿರ್ಚಿದ್ರು. ಕೃಷ್ಣ ಬಾಗಿಲಿನತ್ತ ನಡೆಯುತ್ತಲೇ ಉತ್ತರಿಸಿದ, ಹೌದು ಸರ್. ಈಗ ಪ್ರಪಂಚದ ಬೇರೆ ಯಾವ ಡೀಲ್ ಕೂಡ ನನಗೆ ಮ್ಯಾಟ್ರೇ ಆಗಲ್ಲ. ಅವಳು ನನ್ನನ್ನು ಬ್ಲಾಕ್ ಮಾಡಿದ್ದಾಳೆ ಸರ್. ನನ್ನ ಲೈಫನ್ನೇ ಬ್ಲಾಕ್ ಮಾಡಿದ ಹಾಗೆ ಅನಿಸ್ತಾ ಇದೆ. ಆಫೀಸ್ ಆವರಣದಿಂದ ಕೃಷ್ಣ ಹೊರಗೆ ಬಂದಾಗ ಸೂರ್ಯ ನೆತ್ತಿ ಮೇಲಿದ್ದ. ಸೆಕ್ಯೂರಿಟಿ ಗಾರ್ಡ್ ಸೆಲ್ಯೂಟ್ ಹೊಡೆದಿದ್ದನ್ನು ಅವನು ಗಮನಿಸಲೇ ಇಲ್ಲ. ಕಾರ್ ಕೀ ಹೊತ್ತಾಗ ಇಂಜಿನ್ ಗರ್ಜಿಸ್ತಾ ಇತ್ತು. ಕುಮಾರ್ ಕಾರಿನ ಹತ್ತಿರ ಓಡ್ ಬಂದ. ಸರ್, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ದೀರಿ ಅಂತಾದರೂ ಹೇಳಿ. ಅವಳ ಮನೆಗ? ಅವಳು ಅಲ್ಲಿಲ್ಲ ಅಂದರೆ? ಗೊತ್ತಿಲ್ಲ ಕುಮಾರ್. ಅವಳು ಎಲ್ಲಿರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳು ಸಿಗೋವರೆಗೂ ಈ ಕಾರ್ ನಿಲ್ಲೋದೇ ಇಲ್ಲ. ಕಾರ್ ಧೂಳು ಆರಿಸುತ್ತಾ ಆಫೀಸ್ ಆವರಣದಿಂದ ನುಗ್ಗಿತ್ತು. ಕೃಷ್ಣನ ಕಣ್ಣುಗಳಲ್ಲಿ ಬೆಂಕಿಯ ಜೊತೆಗೆ ಒಂದು ಬಗೆಯ ಅಸಹಾಯಕತೆ ಇತ್ತು. ಸ್ಟೇರಿಂಗ್ ಮೇಲೆ ಅವನ ಹಿಡಿತ ಬಿಗಿಯಾಗ್ತಿತ್ತು. ರಾಧಾ, ನನ್ನನ್ನು ಸೋಲಿಸಿ ನೀನು ಗೆಲ್ಲೋಕೆ ನಾನು ಬಿಡಲ್ಲ. ಯು ಹ್ಯಾವ್ ಟು ಲಿಸನ್ ಟು ಮೀ. ಕೃಷ್ಣನ ಕ್ಯಾಬಿನ್ನಲ್ಲಿ ಎಸಿ ಹವೆಯ ನಡುವೆ ಶಾಖ ಹೆರ್ತಿತ್ತು. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಸಾಲು ಕೋಡಿಂಗ್ಗಳು ಓಡ್ತಾ ಇದ್ದಾವೆ. ಕೃಷ್ಣ ಕೀಬೋರ್ಡ್ ಮೇಲೆ ಬೆರಳುಗಳ ರೇಸ್ ಮಾಡ್ತಿದ್ರು. ಸಡನ್ ಆಗಿ ಅವನ ಕೈಗಳು ಮರಗಟ್ಟಿದಂತೆ ನಿಂತಿದ್ವು. ಕಣ್ಣು ಮಿಟುಕಿಸಿದಾಗ ಸ್ಕ್ರೀನ್ ಮೇಲಿದ್ದ ನೀಲಿ ಅಕ್ಷರಗಳು ಮರೆಯಾಗಿ ರಾಧಿಕಾಳ ತುಂಟ ನಗು ಸ್ಕ್ರೀನ್ ತುಂಬ ಆವರಿಸ್ಕೊಂಡಿತ್ತು. ಸರ್, ಮತ್ತೆ ಮಿಸ್ಟೇಕ್ ಮಾಡ್ತಿದ್ದೀರಾ? ಇಲ್ಲಿ ಲಾಜಿಕ್ ಇಲ್ಲ, ಮ್ಯಾಜಿಕ್ ಬೇಕು ಅಂತ ಎಷ್ಟು ಸಲ ಹೇಳಬೇಕು? ರಾಧಿಕಾ ಹಳೆಯ ದನಿಯನ್ನು ಕೇಳಿಸ್ಕೊಂಡವನಂತೆ ಕೃಷ್ಣ ಸುತ್ತಲೂ ನೋಡಿದ್ದ. ಕ್ಯಾಬಿನ್ ಖಾಲಿ ಇತ್ತು. ಕೇವಲ ನೆನಪುಗಳಷ್ಟೇ ಅವನನ್ನು ಅಣಕಿಸ್ತಾ ಇತ್ತು. ಕೃಷ್ಣ ತನ್ನ ಹಣೆಯ ಮೇಲೆ ಬಿಗಿಯಾಗಿ ಕೈ ಇಟ್ಕೊಂಡು ಕುಮಾರ್ ಕಾಫಿ ಮಗ್ ಹಿಡಿದು ಒಳಗೆ ಬಂದ. ಸರಿ, ಕೋಡಿಂಗ್ ಪೂರೈಸ್ತಿದ್ದರೆ ನೆಕ್ಸ್ಟ್ ಲಾಂಚ್ ಕಷ್ಟ ಆಗುತ್ತೆ. ರಾತ್ರಿ ಇಡೀ ಕೆಲಸ ಮಾಡ್ತಿದ್ದೀರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದ. ಕೃಷ್ಣ ಕೆಂಪಾದ ಕಣ್ಣುಗಳಿಂದ ಸ್ಕ್ರೀನ್ ದಿಟ್ಟಿಸಿದ್ದ. ಆ ಸ್ಕ್ರೀನ್ ಮೇಲೆ ಅವಳೇ ಕಾಣ್ತಿದ್ದಾಳೆ. ಕುಮಾರ್, ನಾನೇನು ಮಾಡಲಿ? ಕುಮಾರ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಸರಿ, ವರ್ಕ್ನ ಪ್ರೊಫೆಷನಲ್ ಆಗಿ ನೋಡಿ. ರಾಧಿಕಾ ಮೇಡಮ್ ಹೋಗಿದ್ದಾರೆ ಅನ್ನೋದು ಕಹಿ ಸತ್ಯ. ಅದನ್ನು ಒಪ್ಕೊಳ್ಳಿ. ಕೃಷ್ಣ ಒಮ್ಮೆಲೆ ಎದ್ದು ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿದ. ಸ್ಕ್ರೀನ್ ಕಪ್ಪಾಗುತ್ತಿದ್ದಂತೆ ಅಲ್ಲಿಂದ ರಾಧಿಕಾಳ ನಗು ಮಾಯವಾಗಿತ್ತು. ಕೆಲಸ ಮಾಡೋಕೆ ಮನಸ್ಸಿಲ್ಲದ ಮೇಲೆ ಇಲ್ಲಿ ಕೂತು ಪ್ರಯೋಜನ ಏನು ಕುಮಾರ್? ಈ ಕಂಪ್ಯೂಟರ್ ಕೋಡಿಂಗಿಂತ ಅವಳು ನನ್ನ ಬ್ಲಾಕ್ ಮಾಡಿರೋ ಆ ಕೋಡ್ ನನ್ನ ತುಂಬ ಬ್ರೇಕ್ ಮಾಡ್ತಾ ಇದೆ. ಈಗ ನನಗೆ ಮುಖ್ಯವಾಗಿರೋದು ಅವಳು. ಸರ್, ಪ್ಲೀಸ್ ಅವಸರ ಬೇಡ. ಸೈಟ್ಗೆ ಹೋಗ್ತೀರಾ? ಕೃಷ್ಣ ತನ್ನ ಕೋಟ್ ಧರಿಸುತ್ತಾ ಕಟುವಾಗಿ ಹೇಳಿದ. ಸೈಟ್ ಅಲ್ಲ, ಅವಳನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಎಲ್ಲಿದ್ದಾಳೆ ಅನ್ನೋದು ಈ ಇಡೀ ಜಗತ್ತಿಗೆ ಗೊತ್ತಿಲ್ಲದಿರ್ಬೋದು, ಆದರೆ ನನ್ನ ಮನಸ್ಸಿಗೆ ಗೊತ್ತಿದೆ. ಅವಳು ನನ್ನ ಅನ್ವೇಷಣೆಯೇ ಇಂದಿನಿಂದ ನನ್ನ ಕೆಲಸ. ಆಫೀಸ್ ಕಾರಿಡಾರ್ನಲ್ಲಿ ಕೃಷ್ಣ ವೇಗವಾಗಿ ಸಾಗ್ತಾ ಇದ್ದಾಗ ಐಶ್ವರ್ಯ ಎದುರಾದ್ಲು. ಅವಳ ಮುಖದಲ್ಲಿ ಕೆಟ್ಟ ನಗು ಇತ್ತು. ಕೃಷ್ಣ, ಎಲ್ಲಿಗೆ ಈ ಓಟ? ಈ ಹಳ್ಳಿ ಹುಡುಗಿ ಹತ್ರನಾ? ಅವಳು ನಿನ್ನ ನಂಬರ್ ಬ್ಲಾಕ್ ಮಾಡಿದ್ಮೇಲೆ ನೀ ಯಾಕೆ ಅವಳ ಹಿಂದೆ ಹೋಗ್ತಿದೀಯಾ? ಕೃಷ್ಣ ಅವಳ ಹತ್ರ ಹೋಗಿ ನಿಂತ. ಅವನ ದೃಷ್ಟಿ ಈಗ ಬಿಸಿಯಾಗಿತ್ತು. ಐಶ್ವರ್ಯ, ಅವಳು ಬ್ಲಾಕ್ ಮಾಡಿರೋದು ನನ್ನ ನಂಬರ್ ಮಾತ್ರ, ನನ್ನಲ್ಲ, ನನ್ನ ಹಠನಲ್ಲ. ನಿನಗೆ ಹಣದ ಅಹಂಕಾರ ಇದ್ರೆ ನನಗೆ ಅವಳನ್ನು ಗೆಲ್ಲೋ ಭರವಸೆ ಇದೆ. ದಾರಿ ಬಿಡು. ಐಶ್ವರ್ಯಳನ್ನು ಅಲ್ಲಿಯೇ ತಟಸ್ಥವಾಗಿ ನಿಲ್ಲಿಸಿ ಕೃಷ್ಣ ಹೊರ ಬಂದ. ಅವನ ಪಯಣ ಈಗ ಕೇವಲ ರಸ್ತೆಯ ಮೇಲೆಲ್ಲ ತನ್ನ ಕಳೆದು ಹೋದ ಪ್ರೀತಿಯನ್ನು ಹುಡುಕುವ ದಿಕ್ಕಿನೆಡೆಗೆ ತಿರುಗಿತ್ತು. ಬೆಂಗಳೂರಿನ ಟ್ರಾಫಿಕ್ ನಡುವೆ ಕೃಷ್ಣನ ಬಿಳಿ ಹಾಡಿ ಕಾರ್ ಸಿಕ್ಕಾಕೊಂಡಿತ್ತು. ಹಾರ್ನ್ ಸದ್ದುಗಳು ಕಿವಿಗೆ ಅಪ್ಪಳಿಸ್ತಾ ಇದ್ರು. ಕೃಷ್ಣನ ದೃಷ್ಟಿ ಮಾತ್ರ ಫುಟ್ಪಾತ್ ಮೇಲೆ ನಡೆದು ಹೋಗ್ತಿದ್ದ ಪ್ರತಿಯೊಬ್ಬ ಹುಡುಗಿಯ ಮೇಲೂ ಹರಿದಾಡ್ತಿತ್ತು.
ಅವನ ಉಸಿರಾಟದಲ್ಲಿ ಒಂದು ಬಗೆಯ ಆತುರವಿದೆ, ಆತಂಕವಿದೆ. ಸರ್ ಸ್ವಲ್ಪ ನಿಧಾನ, ಈಗ ರಸ್ತೆ ಮಧ್ಯೆ ಸಡನ್ ಬ್ರೇಕ್ ಹಾಕ್ತಿದ್ರೆ ಹಿಂದೆ ಬರೋರು ಗುದ್ತಾರೆ ಅಥವಾ ಸಮಸ್ಯೆ ಆಗುತ್ತೆ. ಕುಮಾರ್ ಸೀಟ್ ಬೆಲ್ಟನ್ನು ಬಿಗಿಯಾಗಿ ಹಿಡ್ಕೊಂಡು ಕಿರುಚಿದ. ಕೃಷ್ಣ ಗಾಜನ್ನ ಕೆಳಗಿಳಿಸಿ ಹೊರಗೆ ಇಳಿಕಿದಾಗ ಕುಮಾರ್, ಅಲ್ಲಿ ನೋಡು, ಆ ಕೆಂಪು ಚೂಡಿದಾರ್ ರಾಧಿಕಾ ತಾನೇ ಅದು? ಕುಮಾರ್ ಕಣ್ಣು ಕಿರಿ ಮಾಡಿ ನೋಡಿದ. ಅಲ್ಲ ಸರ್, ಅವಳು ಯಾರೋ ಕಾಲೇಜ್ ಸ್ಟೂಡೆಂಟು. ಪ್ಲೀಸ್ ಸರ್, ನೀವು ನಾರ್ಮಲ್ ಆಗಿಲ್ಲ. ಆಫೀಸ್ನಲ್ಲಿ ಶಂಕರ್ ಸರ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಇರೋದ್ರಿಂದ ಶುರುವಾಗೋಕೆ ಇನ್ನೊಂದು ಅರ್ಧ ಗಂಟೆ ಇದೆಯಂತೆ. ಕೃಷ್ಣ ಸ್ಟೇರಿಂಗ್ ಮೇಲೆ ಕೈಯನ್ನು ಜೋರಾಗಿ ಅಪ್ಪಳಿಸ್ತಾನೆ. ಪ್ರೆಸ್ ಕಾನ್ಫರೆನ್ಸ್ ಹೋದ್ರೆ ಹೋಗ್ಲಿ ಕುಮಾರ್, ಅವಳಿಲ್ಲದ ಮೇಲೆ ಆ ಸಕ್ಸಸ್ ನನಗೆ ಬೇಕು. ಅವಳು ಎಲ್ಲಿ ಹೋಗಿರಬಹುದು? ಫೋನ್ ಸ್ವಿಚ್ ಆಫ್, ಮನೆಗೆ ಬೀಗ. ಅಟ್ಲೀಸ್ಟ್ ಆ ನೇಹಾಳಿಗಾದ್ರೂ ಗೊತ್ತಿರಬೇಕಲ್ಲ. ಕುಮಾರ್ ಫೋನ್ ತೋರಿಸುತ್ತಾ ಪಿಸುಗುಟ್ಟಿದ್ದ. ನೇಹಾ ಕೂಡ ಫೋನ್ ಪಿಕ್ ಮಾಡ್ತಿಲ್ಲ ಸರ್. ಬಹುಶಃ ರಾಧಿಕಾ ಮೇಡಮ್ ಮನೇಲಿ ಐಶ್ವರ್ಯ ಮ್ಯಾಮ್ ಮಾಡಿದ ಹದಂತದ ಮೇಲೆ ಎಲ್ಲರೂ ಪ್ಲಾನ್ ಮಾಡಿ ದೂರ ಹೋಗಿದ್ದಾರೇನೋ ಅನ್ಸುತ್ತೆ. ಕೃಷ್ಣ ಕಾರನ್ನು ರಸ್ತೆ ಬದಿಗೆ ಸಡನ್ ಆಗಿ ನಿಲ್ಲಿಸಿದ. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದವು. ಇದು ಭ್ರಮೆಯಲ್ಲ ಕುಮಾರ್. ಐಶ್ವರ್ಯ ಮಾಡಿರೋ ಈ ತಪ್ಪಿಗೆ ನಾನು ಬೆಲೆ ತರಲೇಬೇಕು. ನನ್ನ ಕೆರಿಯರ್ ಪಕ್ಕಕ್ಕಿಟ್ಟಾಗ ಸರಿ, ಅವಳನ್ನು ಹುಡುಕ್ಲೇಬೇಕು. ಅಷ್ಟರಲ್ಲಿ ಕಾರಿನ ಕಿಟಕಿಯ ಮೇಲೆ ಯಾರೋ ಟಕ್ ಟಕ್ ಅಂತ ಬಡಿದ್ರು. ಕೃಷ್ಣ ಆಸೆಯಿಂದ ತಿರುಗಿ ನೋಡಿದ. ಅಲ್ಲಿ ಐಶ್ವರ್ಯ ತನ್ನ ಕಾರಿನಿಂದ ಇಳಿದು ಅಹಂಕಾರದಿಂದ ನಿಂತಿದ್ಲು. ಇನ್ನೂ ಎಷ್ಟು ಭೀತಿ ಅಲಿತೀಯ ಕೃಷ್ಣ? ಒಬ್ಬ ಸಾಮಾನ್ಯ ಆರ್ಕಿಟೆಕ್ಟ್ ಹುಡುಗಿಗಾಗಿ ನಮ್ಮ $multi-million ಕಂಪನಿಯನ್ನು ಹಾಳು ಮಾಡ್ತಿದ್ಯಾ? ಇದು ನಿನಗೆ ಸರಿ ಅನ್ಸುತ್ತಾ? ಕೃಷ್ಣ ಕಾರಿನಿಂದ ಇಳಿದು ಅವಳ ಎದುರು ನಿಂತ. ಅವನ ದೃಷ್ಟಿ ಈಗ ಕಟುವಾಗಿತ್ತು. ಹಾಳು ಮಾಡ್ತಿರೋದು ನಾನಲ್ಲ ಐಶ್ವರ್ಯ, ನೀನು. ಹಣದ ಮೊದಲಲ್ಲಿ ಇನ್ನೊಬ್ಬರು ಸ್ವಾಭಿಮಾನ ಮುಟ್ಟಿದೆಯಲ್ವಾ? ಈಗ ನೋಡು, ಅದೇ ಹಣ ನಿನ್ನನ್ನು ಕಾಪಾಡಲ್ಲ. ಐಶ್ವರ್ಯ ವ್ಯಂಗ್ಯವಾಗಿ ನಕ್ಕದ್ಲು. ಓಹೋ, ಪ್ರೇಮ ಪುರಾಣವೋ? ಈ ಹತಾಶೆ ನಿನಗೆ ಶೋಭೆ ಕೊಡಲ್ಲ ಕೃಷ್ಣ. ಬಾ, ಆಫೀಸಿಗೆ ಹೋಗೋಣ. ಸಂಜೆ ನಮ್ಮ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಇದೆ. ಕೃಷ್ಣ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡವನಂತೆ ಕಟುವಾಗಿ ಹೇಳಿದ. ವಾಟ್ ಯು ಹೆಲ್? ಯಾವ ಎಂಗೇಜ್ಮೆಂಟ್? ನಾನು ಸತ್ರು ನಿನ್ನ ಕೈ ಹಿಡಿಯಲ್ಲ. ರಾಧಿಕಾ ಸಿಗೋವರೆಗೂ ಈ ಕೃಷ್ಣನಿಗೆ ಶಾಂತಿ ಇಲ್ಲ. ದಾರಿ ಬಿಡು. ಕೃಷ್ಣ ಮತ್ತೆ ಕಾರ್ ಹೇರಿ ವೇಗವಾಗಿ ಹೊರಟು ಹೋದ. ಐಶ್ವರ್ಯ ರಸ್ತೆಯಲ್ಲಿ ನಿಂತು ಸಿಟ್ಟಿನಿಂದ ಕಾಲು ನೆಲಕ್ಕಪ್ಪಳಿಸಿದ್ಲು. ಕುಮಾರ ಕೃಷ್ಣನ ಮುಖ ನೋಡುತ್ತಾ ಗಾಬರಿಯಿಂದ ಕೇಳಿದ, ಸರಿ, ಈಗ ಎಲ್ಲಿಗೆ? ಅವಳ ಹಳ್ಳಿಗೆ. ಬೆಂಗಳೂರಲ್ಲಿಲ್ಲ ಅಂದ್ರೆ ಅವಳು ಹೋಗೋದು ಒಂದೇ ಜಾಗ, ಅವಳ ಮನೆಗೆ. ಆಫೀಸಿನ AC ಗಾಳಿ ಈಗ ಚರ್ಮಕ್ಕೆ ಚುಚ್ತಾ ಇದೆ. ಗಾಜಿನ ಕಿಟಕಿ ಆಚೆಡಿ ಬೆಂಗಳೂರು ವೇಗವಾಗಿ ಓಡ್ತಾ ಇದೆ. ಆದರೆ ನನ್ನೊಳಗೆ ಎಲ್ಲವೂ ಸ್ತಬ್ಧವಾಗಿಬಿಟ್ಟಿದೆ. ಟೇಬಲ್ ಮೇಲಿರೋ ಈ ಬ್ಲೂ ಪ್ರಿಂಟ್ ಮೇಲೆ ಬೆರಳುಗಳು ಸುಮ್ಮನೆ ಓಡಾಡ್ತಿವೆ. ಈ ಗೆರೆಗಳೆಲ್ಲ ರಾಧಿಕಾ ಅಚ್ಚುಕಟ್ಟತನ ಇತ್ತು. ಈಗ ಕೇವಲ ಖಾಲಿ ಕಾಗದದ ವಾಸನೆ ಮಾತ್ರ. ಫೋನ್ ಎತ್ಕೊಂಡು ಮತ್ತೆ ಡಯಲ್ ಮಾಡ್ತಾನೆ. ಅದೇ ಯಾಂತ್ರಿಕ ಧ್ವನಿ. ಈ ಚಂದಾದಾರರು ಸದ್ಯಕ್ಕೆ ನಿನ್ನ ಸಂಪರ್ಕಕ್ಕೆ ಲಭ್ಯ ಇಲ್ಲ. ಫೋನನ್ನು ಮೇಜಿನ ಮೇಲೆ ಅಪ್ಪಳಿಸಿದ. ಎದೆಯ ಒಳಗೆ ಯಾವುದೋ ಒಂದು ನರ ಹಿಡಿದಂತೆ ನೋವು. ಅವಳು ಬಿಟ್ಟು ಹೋದ ಈ ಕ್ಯಾಬಿನಲ್ಲಿ ಈಗ ಮೌನ ಅಟ್ಟಹಾಸ ಮಾಡ್ತಾ ಇದೆ. ಅವಳು ಕುಳಿತುಕೊಳ್ತಿದ್ದ ಈ ಖಾಲಿ ಕುರ್ಚಿಯನ್ನೇ ನೋಡ್ತಿದ್ದ. ಅವಳ ನೆನಪಿನಲ್ಲಿ ಈ ಬಿಸಿ AC ಗಾಳಿಗಿಂತಲೂ ತೀವ್ರವಾದಿ ನನ್ನನ್ನು ಸುಡ್ತಾ ಇದೆ. ಸರ್, ಕಾಫಿ? ಕುಮಾರ್ ಮೌನವಾಗಿ ಬಂದು ಲೋಟವನ್ನಿಟ್ಟ. ಆ ಲೋಟವನ್ನು ಮುಟ್ಟಲಿಲ್ಲ. ಅವಳು ಎಲ್ಲಿ ಹೋಗಿರಬಹುದು ಕುಮಾರ್? ಭೂಮಿ ನುಂಗಿತೋ, ಆಕಾಶ ನುಂಗಿತೋ? ರಾಧಿಕಾ ಮೇಡಮ್ ಹಠವಾದಿ ಸರ್, ಅದು ನಿಮ್ಗೆ ಗೊತ್ತು. ಅವಳು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಮೇಲೆ ಅವಳು ನೆರಳು ಕೂಡ ಇಲ್ಲಿ ಬಿಟ್ಟು ಹೋಗಲ್ಲ ಅಂತ. ಕುಮಾರ್ ದನಿಯಲ್ಲಿ ಒಂದು ವಿಷಾದವಾದ ಇತ್ತು. ನನ್ನ ಮುಷ್ಟಿ ಬಿಗಿಯಾಯಿತು. ಕಣ್ಣುಗಳು ಮುಚ್ಚಿಕೊಂಡ್ರೆ ಸಾಕು. ಅವಳು ಮನೆಯ ಗೇಟ್ ಹಾಕ್ಕೊಂಡು ಒಳಗೋದ ಕ್ಷಣವೇ ಮರುಕಳಿಸುತ್ತೆ. ಆ ಬಾಗಿಲಿನ ಶಬ್ದ ಇನ್ನೂ ನನ್ನ ಕಿವಿಯಲ್ಲೇ ಇದೆ. ನನ್ನ ಕೆರಿಯರ್, ಈ ಕಂಪನಿಯ ಕೋಟಿ ಕೋಟಿ ವ್ಯವಹಾರ, ಎಲ್ಲವೂ ಈಗ ಅರ್ಥಹೀನ ಅನ್ನಿಸ್ತಾ ಇದೆ. ಅವಳನ್ನು ಹುಡುಕದಿದ್ದರೆ ಈ ಉಸಿರಾಟಕ್ಕೆ ಬೆಲೆ ಇಲ್ಲದಂತಾಗತ್ತೆ. ಕಿಟಕಿಯ ಗಾಜಿನ ಮೇಲೆ ಮಳೆ ಹನಿಗಳು ಬಡಿಯಲು ಶುರು ಮಾಡಿದ್ವು. ಆ ಹನಿಗಳಲ್ಲೂ ಅವಳೇ ಮಣ್ಣಿನ ಮೇಲೆ ಬಿಡಿಸ್ತಿದ್ದಂತಹ ಚಿತ್ರಗಳೇ ನೆನಪಾಗ್ತಿತ್ತು. ಐಶ್ವರ್ಯ ಮಾಡಿದ ಆ ಕೆಟ್ಟ ಕೆಲಸಕ್ಕೆ ನಾನೇಕೆ ಬೆಲೆ ತರಬೇಕು? ಕೃಷ್ಣನ ಕಣ್ಣುಗಳಲ್ಲಿ ಈಗ ಗೆಲುವಿನ ಛಲಕ್ಕಿಂತ ಸೋಲಿನ ಸಂಕಟವೇ ಎದ್ದು ಕಾಣ್ತಾ ಇತ್ತು. ನಗರದ ಬಣ್ಣದ ದೀಪಗಳ ನಡುವೆ ಅವನು ಅವಳ ಬಿಳಿ ನೆರಳನ್ನು ಹುಡುಕ್ತಿದ್ರು. ಅಲೆಮಾರಿಯಂತೆ ಮೌನವಾಗಿದ್ದ. ನಾನು ಕೋಟ್ ಎತ್ಕೊಂಡೆ. ಕುಮಾರ್, ಗಾಡಿ ತೆಗಿ. ಇಲ್ಲಿ ಕೂತು ಉಸಿರುಗಟ್ತಿದೆ. ಅವಳು ಹಳ್ಳಿಯ ಆ ಹಳೆಯ ಬಸ್ ಸ್ಟ್ಯಾಂಡು ಅಥವಾ ಅವಳು ಹೋಗ್ತಿದ್ದಂಥ ಪುಟ್ಟ ದೇವಸ್ಥಾನ. ನಾನು ಇಂಚಿಂಚು ಹುಡುಕ್ತೇನೆ.
ಲಿಫ್ಟ್ ಇಳಿಯುವಾಗ ಕನ್ನಡಿಯ ಮೇಲೆ ನನ್ನ ಪ್ರತಿಬಿಂಬ ಅತಿಥಿಯಂತೆ ಕಾಣಿತು. ರಾಧಿಕಾ ಇಲ್ಲದ ಕೃಷ್ಣ ಕೇವಲ ಕಲ್ಲಿನ ಮೂರ್ತಿ. ಅವಳನ್ನ ಪತ್ತೆ ಹಚ್ಚೋವರೆಗೂ ಕೂಡ ಈ ಪಯಣ ನಿಲ್ಲೋದೇ ಇಲ್ಲ. ನನ್ನ ಪ್ರೀತಿ ಸತ್ಯವಾಗಿದ್ರೆ ಅವಳ ಮೌನ ನನಗೆ ಒಂದು ದಾರಿ ತೋರಿಸಲೇಬೇಕು. ಆಫೀಸ್ನ ಕಾನ್ಫರೆನ್ಸ್ ಹಾಲ್ನಲ್ಲಿ ಗಾಜುಗಳ ಮೇಲೆ ಮಳೆಹನಿಗಳು ರಭಸವಾಗಿ ಅಪ್ಪಳಿಸ್ತಾ ಇದ್ರು. ಶಂಕರ್ ಸರ್ ಕೈಯಲ್ಲಿದ್ದ ರಿಮೋಟ್ನಿಂದ ಪ್ರೆಸೆಂಟೇಷನ್ ಸ್ಲೈಡ್ಗಳು ಒಂದಾದ ಮೇಲೆ ಒಂದರಂತೆ ಬದಲಾಯಿಸ್ತಾ ಇದ್ರು. ಅವರ ಮುಖದಲ್ಲಿ ಸಿಟ್ಟು, ಆತಂಕ ಎದ್ದು ಕಾಣ್ತಿತ್ತು. ಕೃಷ್ಣ, ಕ್ಲೈಂಟ್ಸ್ 10 ನಿಮಿಷದಲ್ಲಿ ಲಾಗಿನ್ ಆಗ್ತಾರೆ. ಈ ಮೆಗಾ ಸಿಟಿ ಪ್ರಾಜೆಕ್ಟ್ ನಮಗೆ ಸಿಗದಿದ್ರೆ ನಮ್ಮ ಕಂಪನಿ ಇಮೇಜ್ ಮಣ್ಣುಪಾಲಾಗುತ್ತೆ. ಈ ಬ್ಲೂ ಪ್ರಿಂಟ್ಸ್ನಲ್ಲಿ ರಾಧಿಕಾ ಮಾಡಬೇಕಾದ ಫೈನಲ್ ಟಚ್ ಎಲ್ಲಿ? ಕೃಷ್ಣ ಕಿಟಕಿಯ ಹೊರಗೆ ನೋಡುತ್ತಿದ್ದ. ಅವನ ಕಣ್ಣುಗಳು ಸ್ಲೈಡ್ಗಳ ಅಂಕಿ ಅಂಶಗಳಲ್ಲಿ ಬದಲಾಗಿ ಅಸ್ಪಷ್ಟವಾಗಿ ಯಾವುದೋ ಒಂದು ಹಾದಿ ಇತ್ತು. ಅವಳಿಲ್ಲದೆ ಈ ಬ್ಲೂ ಪ್ರಿಂಟ್ ಪೂರ್ತಿಯಾಗಲ್ಲ ಸರ್. ಅವಳ ಕೈಗುಣನೇ ಈ ಪ್ರಾಜೆಕ್ಟ್ಗೆ ಜೀವ. ಶಂಕರ್ ಸರ್ ಟೇಬಲ್ ಮೇಲೆ ಜೋರಾಗಿ ಕೈ ಅಪ್ಪಳಿಸಿ, ಜೀವ ಹೋದ್ರೆ ಹೋಗ್ಲಿ, ನಮಗೆ ಬಿಸ್ನೆಸ್ ಬೇಕು. ನಿನಗೆ ಈಗ ಲವ್ ಗಿವ್ ಮುಖ್ಯನೋ ಅಥವಾ ನಿನ್ನ ತಂದೆ ಕಟ್ಟಿ ಬೆಳೆಸಿದ ಈ ಕೆರಿಯರ್ ಮುಖ್ಯನೋ? ಪಕ್ಕದಲ್ಲೇ ಕುಳಿತಿದ್ದ ಐಶ್ವರ್ಯ ವ್ಯಂಗ್ಯವಾಗಿ ನಕ್ಕಿದ್ಲು. ಸರ್, ಅವನಿಗೆ ಬರೀ ರಾಧಾ ರಾಧಾ ಅನ್ನೋದು ಬಿಟ್ರೆ ಬೇರೆ ಏನೂ ಜಪ ಕಾಣಿಸ್ತಲ್ಲ. ಈ ಪ್ರಾಜೆಕ್ಟ್ ಡೆಡ್ಲೈನ್ ಹೋದ್ರೆ ಇವನನ್ನ ಯಾರೂ ನಂಬಲ್ಲ. ಕೃಷ್ಣ ಒಮ್ಮೆಲೆ ಎದ್ದು ನಿಂತ. ಅವನ ಚೇರ್ ಹಿಂದಕ್ಕೆ ಉರುಳಿ ಸದ್ದು ಮಾಡ್ತು. ಹಾಲ್ನ ಪ್ರತಿಧ್ವನಿಸಿತು. ಡೆಡ್ಲೈನ್, 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 ಇದೊಂದೇನಾ ನಿಮಗಿರೋದು? ನಾನಿಲ್ಲಿ ಒಬ್ಬ ಜೀವಂತ ಮನುಷ್ಯ. ನಾನು ಕಳ್ಕೊಂಡಿದ್ದೀನಿ. ಆ ಪ್ರಾಜೆಕ್ಟ್ಗೆ ನೀವೇನು ಮಾಡ್ತೀರೋ ಮಾಡಿ. ಐ ಡೋಂಟ್ ಕೇರ್. ಕೃಷ್ಣ, ಮಿತಿಮೀರಿ ಮಾತಾಡ್ತಿದ್ಯಾ? ಬಾಗಿಲು ದಾಟಿದ್ರೆ ಮರಳಿ ಬರೋ ದಾರಿ ಇಲ್ಲ, ನೆನ್ಪಿಟ್ಕೋ. ಶಂಕರ್ ಸರ್ ಕೂಡ ಕಠಿಣವಾಗಿ ಎಚ್ಚರಿಸಿದ್ರು. ಕೃಷ್ಣ ಬಾಗಿಲಿನತ್ತ ಹೆಜ್ಜೆ ಹಾಕುತ್ತಲೇ ತಿರುಗಿ ನೋಡಿದ್ದ. ಅವನ ದೃಷ್ಟಿ ಐಶ್ವರ್ಯಳ ಮೇಲೆ ಸ್ಥಿರವಾಗಿಯೇ ಇತ್ತು. ಮರಳಿ ಬರೋ ಆಸೆ ನನಗಿಲ್ಲ ಸರ್. ರಾಧಿಕಾ ಇಲ್ಲದ ಈ ಕಂಪನಿ ನನಗೆ ಕೇವಲ ಸಿಮೆಂಟ್ ಗೋಡೆಗಳಷ್ಟೇ. ಅವಳನ್ನು ಹುಡುಕೋದು ನನ್ನ ಡ್ಯೂಟಿ ಅಲ್ಲ, ಅದು ನನ್ನ ಲೈಫ್. ಶತ್ರು ಅಂದುಕೊಂಡ್ರು ಸರಿಯೇ. ನಾನು ಹೊರಟಿದ್ದೀನಿ. ಕೃಷ್ಣ ವೇಗವಾಗಿ ಕಾನ್ಫರೆನ್ಸ್ ಹಾಲ್ನಿಂದ ಹೊರಬಂದ. ಕಾರಿಡಾರ್ನಲ್ಲಿ ಕುಮಾರ್ ಗಾಬರಿಯಿಂದ ಅಡ್ಡ ಬಂದ. ಸರ್, ಕ್ಲೈಂಟ್ಸ್ ಆನ್ಲೈನ್ ಬಂದಿದ್ದಾರೆ. ನೀವು ಹೋಗ್ತಿರೋದು ಸರಿನಾ? ಕೃಷ್ಣ ಕುಮಾರ್ನ ಭುಜದ ಮೇಲೆ ಕೈ ಇಟ್ಟು ಬಿಗಿಯಾಗಿ ಹೊತ್ತಿದ. ಇವತ್ತು ರಾಧಿಕಾನ ಹುಡುಕೋದನ್ನ ಬಿಟ್ಟು ನಾನು ಇಲ್ಲಿ ಮೀಟಿಂಗ್ ಮಾಡಿದ್ರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳಲ್ಲ. ಕುಮಾರ್, ಕಾರ್ ರೆಡಿ ಇದೆಯಾ? ಇದೆ ಸರ್. ಹಳ್ಳಿ ದಾರಿಗೆ ನಿಮ್ಮ ಆಡಿ ಸೂಟ್ ಆಗಲ್ಲ ಅಂತ ಹೇಳಿ ಜೀಪ್ ರೆಡಿ ಮಾಡಿದ್ದೀನಿ. ಕೃಷ್ಣ ಜೀಪ್ ಕೈ ಎತ್ಕೊಂಡ. ಮೆಟ್ಟಿಲುಗಳನ್ನು ಹಿಡಿದು ಓಡಿ ಬಂದ. ಮಳೆ ಅವನನ್ನು ಪೂರ್ತಿಯಾಗಿ ನೆನೆಸ್ತಾ ಇತ್ತು. ಆದರೆ ಅವನ ಮನಸ್ಸಿನಲ್ಲಿದ್ದ ಬೆಂಕಿ ಮಾತ್ರ ಆರ್ತಾನೇ ಇರಲಿಲ್ಲ. ರಾಧಾ, ನಿನ್ನ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋಕೆ ಬಂದಿದ್ದೀನಿ. ನಿನ್ನನ್ನು ಹುಡುಕೋವರೆಗೂ ಕೃಷ್ಣನಿಗೆ ವಿರಾಮ ಇಲ್ಲ. ಬಡಾವಣೆಯ ಆ ಕಿರಿದಾದ ಗಲ್ಲಿಯಲ್ಲಿ ಜೀಪ್ ಬಂದು ನಿಂತಾಗ ಕೆಸರು ನೀರು ಪಕ್ಕದ ಗೋಡೆಗೆ ಸಿಡಿಯಿತು. ಕೃಷ್ಣ ಗಾಡಿಯನ್ನು ಆಫ್ ಮಾಡಿ ಕೆಳಗಿಳಿದು. ಅವನ ಮೈಮೇಲಿದ್ದ ಬಿಳಿ ಶರ್ಟ್ ಈಗ ಮಳೆ ಧೂಳಿಗೆ ಬಣ್ಣನೇ ಚೇಂಜ್ ಆಗಿತ್ತು. ಅಚ್ಚುಕಟ್ಟಾಗಿ ಬಾಚಿದ ಕೂದಲು ಹಣೆಯ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಸರ್, ಇಲ್ಲಿಂದ ಬಹುಶಃ ಗಾಡಿ ಮುಂದೆ ಹೋಗಲ್ಲ. ಪೂರ್ತಿ ಕೆಸರಿದೆ. ಈ ಬೆಲೆ ಬಾಳುವ ಶೂಗಳು ಹಾಳಾಗುತ್ತೆ. ಕುಮಾರ್ ಜೀಪ್ನಿಂದ ಇಳಿದು ಅಕ್ಕಪಕ್ಕದ ಪುಟ್ಟ ಮನೆಗಳನ್ನ ಅನುಮಾನದಿಂದ ನೋಡ್ತಾ ಹೇಳಿದ. ಕೃಷ್ಣ ತನ್ನ ಕಾಲದಲ್ಲಿ ದುಬಾರಿ ಶೂಗಳನ್ನು ಕಿತ್ತು ಜೀಪ್ ಸೀಟಿನ ಮೇಲೆ ಎಸೆದ. ಬರಿಗಾಲಲ್ಲಿ ಕೆಸರು ತುಂಬಿದ ರಸ್ತೆಗೆ ಕಾಲಿಟ್ಟ. ಶೂ ಹೋದ್ರೆ ಇನ್ನೊಂದು ತಗೋಬಹುದು ಕುಮಾರ್. ಈ ಕೃಷ್ಣನ ಪ್ರಾಣ ಎಲ್ಲೋ ಇದೆ. ಶೂ ಕಳಚಿದ ಮೇಲೆ ಈಗ ಭೂಮಿ ಸ್ಪರ್ಶ ಆಗ್ತದೆ. ಅವಳು ಪ್ರತಿದಿನ ಇದೇ ಮಣ್ಣಲ್ಲಿ ಅಲ್ವಾ ನಡೀತಾ ಇದ್ದಿದ್ದು? ಗಲ್ಲಿಯ ತಿರುವಿನಲ್ಲಿ ಬಟ್ಟೆ ಒಗೆಯುತ್ತಿದ್ದ ಮಹಿಳೆಯೊಬ್ಬರು ಇವನನ್ನ ನೋಡಿ ಆಶ್ಚರ್ಯದಿಂದ ನಿಂತರು. ಐಷಾರಾಮಿ ಜೀವನದ ರಾಜಕುಮಾರದಂತೆ ಕಾಣ್ತಿದ್ದ ವ್ಯಕ್ತಿ ಇಂದು ಚಪ್ಪಲಿ ಕೂಡ ಇಲ್ಲದೆ ನಿಂತಿರುವುದು ಅವರಿಗೆ ವಿಚಿತ್ರವಾಗಿ ಕಾಣ್ತು. ರೀ, ಯಾರನ್ನ ಹುಡುಕ್ತಿದ್ದೀರಿ? ಆ ಸಣ್ಣ ಮನೆ ರಾಧಮ್ಮನಾ? ಆಕೆ ದೂರದ ಮನೆಯತ್ತ ಕೈ ತೋರಿಸಿ ಕೇಳಿದ್ಲು. ಕೃಷ್ಣನ ಕಣ್ಣುಗಳು ಮಿಂಚು ಮೂಡಿತ್ತು. ಹೌದಮ್ಮ, ಅವಳೇ. ಅವಳೆಲ್ಲಿದ್ದಾಳೆ? ಅಷ್ಟರಲ್ಲಿ ಐಶ್ವರ್ಯಾಳ ಕಾರ್ ಗಲ್ಲಿಯ ಆರಂಭದಲ್ಲೇ ಬಂದು ನಿಂತಿತ್ತು. ಅವಳು ಕಾರ್ನಿಂದ ಇಳಿಯದೆ ಗಾಜನ್ನ ಕೆಳಗಿಳಿಸಿ ಕಿರ್ಚಿದ್ಲು. ಕೃಷ್ಣ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಕೆಸರಲ್ಲಿ ಬರಗಾಲಲ್ಲಿ ನಿಂತಿದ್ಯಾ? ನಿನ್ನ ಸ್ಟ್ಯಾಂಡರ್ಡ್ ಏನಾಯ್ತು? ಕಮ್ ಬ್ಯಾಕ್ ಟು ದಿ ಕಾರ್ ರೈಟ್ ನೌ. ಕೃಷ್ಣ ತಿರುಗಿಯೂ ನೋಡದೆ ಹೆಜ್ಜೆ ಹಾಕಿದ್ದ. ನನ್ನ ಸ್ಟ್ಯಾಂಡರ್ಡ್ ಈಗ ಈ ಮಣ್ಣಲ್ಲೇ ಇರೋದು ಐಶ್ವರ್ಯ. ನಿನಗಿದು ಕೆಸರು ಅಂತ ಅನಿಸ್ಬಹುದು. ನನಗಿದು ಅವಳ ನೆನಪುಗಳು ಇರೋ ದಾರಿ. ಇಲ್ಲಿ ಬರೋ ಯೋಗ್ಯತೆ ನಿನ್ಗಿಲ್ಲ. ವಾಪಸ್ ಹೊರಟೋಗು. ಯು ವಿಲ್ ರಿಗ್ರೆಟ್ ದಿಸ್. ಕೃಷ್ಣ, ನಿನ್ನ ಈ ವೇಷ ನೋಡಿ ಅವಳು ನಗ್ತಾಳಷ್ಟೇ. ಐಶ್ವರ್ಯ ಕಾರಿನ ಗಾಜು ಏರಿಸಿ ರಭಸವಾಗಿ ಹೊರಟು ಹೋದ್ಲು.
ಕೃಷ್ಣ ರಾಧಿಕಾಳ ಮನೆ ಬಾಗಿಲ ಮುಂದೆ ಬಂದು ನಿಂತ. ಅಳಿಯ ಮರದ ಬಾಗಿಲು ಮೌನವಾಗಿತ್ತು. ಅವನು ಬಾಗಿಲು ಬಡಿಯಲು ಕೈ ಎತ್ತಿದಾಗ ಕೈಗಳು ನಡುಗ್ತಾ ಇತ್ತು. ರಾಧಾ, ನಾನು ಬಂದಿದ್ದೀನಿ. ಈ ಸಲ ಸೂಟ್ ಬೂಟ್ ಹಾಕಿರುವಂತಹ ಬಿಸ್ನೆಸ್ ಮ್ಯಾನ್ ಆಗಿಲ್ಲ. ನಿನ್ನನ್ನು ಅರಸ್ತಾ ಬಂದಿರುವಂತಹ ಒಬ್ಬ ಸಾಮಾನ್ಯ ಕೃಷ್ಣನಾಗಿ ಬಂದಿದ್ದೀನಿ. ಬಾಗಿಲು ನಿಧಾನವಾಗಿ ಕಿರ್ರನ್ನು ಶಬ್ದ ಮಾಡುತ್ತಾ ತೆರೀತು. ರಾಧಿಕಾಳ ಮನೆಯ ಹಳೆಯ ಮರದ ಬಾಗಿಲು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತೆ. ಅಲ್ಲಿ ರಾಧಿಕಾ ಇರಲಿಲ್ಲ. ಬೆಳ್ಳನೆಯ ಧೋತಿಯುಟ್ಟು ಮೌನವನ್ನೇ ಒದ್ದಂತೆ ನಿಂತಿದ್ದ ಅವಳ ತಂದೆ ಗೋವಿಂದಪ್ಪ ಇದ್ರು. ಕೃಷ್ಣನ ಕೆಸರು ಮಿತ್ತಿದ ಬರಿಗಾಲು ಮತ್ತು ಅಸ್ತವ್ಯಸ್ತವಾಗಿದ್ದ ಶರ್ಟ್ ಅನ್ನು ನೋಡಿ ಅವರ ಕಣ್ಣುಗಳಲ್ಲಿ ಸಣ್ಣ ಅಚ್ಚರಿ ಮೂಡಿ ಮರೆಯಾಯಿತು. ಯಾರು ಬೇಕು? ಗೋವಿಂದಪ್ಪನವರ ಧ್ವನಿ ಮಂಜಿನಂತೆ ತಣ್ಣಗಿತ್ತು. ಕೃಷ್ಣ ಬಾಗಿಲ ಹೊಸ್ತಿಲಲ್ಲಿ ನಿಂತು ತಲೆ ತಗ್ಗಿಸಿ, ರಾಧಾ ಮನೆಯಲ್ಲಿದ್ದಾಳಾ ಅಂಕಲ್? ಗೋವಿಂದಪ್ಪ ಜಗ್ಗುಲಿಯ ಮೇಲೆ ಬಂದು ನಿಂತರು. ಇದ್ದಾಳೆ, ಆದರೆ ಅವಳಿಗೂ ಆಫೀಸ್ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿನ್ನ ಐಷಾರಾಮಿ ಪ್ರಪಂಚದ ನೆರಳು ಕೂಡ ಈ ಮನೆ ಮೇಲೆ ಬೀಳೋದು ಅವಳಿಗೆ ಇಷ್ಟ ಇಲ್ಲ. ಅಂಕಲ್, ನಾನು ಆಫೀಸ್ ವಿಷಯಕ್ಕೆ ಬಂದಿಲ್ಲ. ನಾನಿಲ್ಲಿ ಕೃಷ್ಣ ಮಾತು ಪೂರೈಸುವ ಮುನ್ನವೇ ಒಳಗಿನಿಂದ ರಾಧಿಕಾಳ ಹೆಜ್ಜೆ ಸದ್ದು ಕೇಳಿಸ್ತು. ಕೈಯಲ್ಲಿದ್ದ ಬಣ್ಣದ ತಟ್ಟೆಯಲ್ಲಿ ಪಕ್ಕಕ್ಕಿಟ್ಟು ರಾಧಿಕಾ ಬಾಗಿಲ ಬಳಿ ನಿಂತು ಬರಿಗಾಲಲ್ಲಿ ನಿಂತಿದ್ದ ಕೃಷ್ಣನನ್ನ ಕಂಡು ಅವಳ ಕಣ್ಣುಗಳು ಒಂದು ಕ್ಷಣ ಅರಳಿದ್ವು. ಮರುಕ್ಷಣವೇ ಕಠಿಣವಾದವು. ಇನ್ನೂ ಯಾಕೆ ಬಂದಿದ್ದೀರಾ ಕೃಷ್ಣ ಸರ್? ನಿಮ್ಮ ಆಸ್ತಿ ಅಂತಸ್ತು ಮಣ್ಣು ಮಾಡಲು ಈ ಬಡವಿಯ ಮನೆ ಬೇಕಿತ್ತೆ? ಕೃಷ್ಣ ಒಂದು ಹೆಜ್ಜೆ ಮುಂದಿಟ್ಟು, ಅಂತಸ್ತನ್ನ ಕಾರ್ನಲ್ಲೇ ಬಿಟ್ಟು ಬಂದಿದ್ದೀನಿ ರಾಧಾ. ಯಾರ ಮುಂದೆ ಈ ಕೃಷ್ಣ ಯಾವತ್ತೂ ತಲೆ ಬಗ್ಗಿಸಿರ್ಲಿಲ್ವೋ ಅವನು ಇವತ್ತು ನಿನ್ನ ಮುಂದೆ ಒಬ್ಬ ಅಪರಾಧಿಯಂತೆ ನಿಂತಿದ್ದಾನೆ. ಐಶ್ವರ್ಯ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾನೆ ಇದ್ದೀನಿ. ಇನ್ನು ಎಷ್ಟು ದಿನ ಶಿಕ್ಷೆ ಕೊಡ್ತೀಯಾ? ರಾಧಿಕಾ ವ್ಯಂಗ್ಯವಾಗಿ ನಕ್ಳು. ಸೋರಿ, ಹೋಗುವಂತಹ ಈ ಹಂಚಿನ ಮನೆಯ ಮುಂದೆ ನಿಂತು ಶಿಕ್ಷೆ ಬಗ್ಗೆ ಮಾತಾಡಬೇಡಿ. ನಿನ್ನ ಅಹಂಕಾರದ ಎದುರು ನನ್ನ ಸ್ವಾಭಿಮಾನ ಯಾವತ್ತೂ ಸೋತಿದೆ ಅಂದುಕೊಂಡಿದ್ದೀಯಾ? ಇಲ್ಲ, ಈಗಲೂ ನನ್ನ ನಿರ್ಧಾರ ಅಚಲ. ರಾಧಾ, ನಾನು ಇಲ್ಲಿ ಆರ್ಡರ್ ಮಾಡೋಕೆ ಬಂದಿಲ್ಲ. ಬರೀ ಒಂದು ಸಲ ನನ್ನ ಕಣ್ಣು ನೋಡಿ ಮಾತಾಡು. ನಿನಗೆ ಅಲ್ಲಿ ಬರೀ ಅಹಂಕಾರ ಕಾಣಿಸಿದ್ರೆ ನಾನು ಈ ಕ್ಷಣವೇ ಹೊರಟು ಹೋಗ್ತೀನಿ. ಕೃಷ್ಣನ ಧ್ವನಿಯಲ್ಲಿ ಅಸಹಾಯಕತೆ ಇತ್ತು. ಗೋವಿಂದಪ್ಪ ಮಗಳ ಹೆಗಲ ಮೇಲೆ ಕೈ ಇಟ್ರು. ರಾಧಾ, ಇವರು ಬಂದಿರೋದು ಅಧಿಕಾರ ಚಲಾಯಿಸೋಕಲ್ಲ ಅನ್ನೋದು ಅವರ ಕಾಲಿನ ಕೆಸರಲ್ಲೇ ಹೇಳ್ತಾ ಇದೆ. ಒಮ್ಮೆ ಮಾತಾಡು ಮಗಳೇ. ರಾಧಿಕಾ ತನ್ನ ತಂದೆಯ ಮುಖ ನೋಡಿ ನಂತರ ಕೃಷ್ಣನ ಕೆಂಪಾದ ಕಣ್ಣುಗಳನ್ನು ದಿಟ್ಟಿಸಿದ್ಲು. ಮಾತಾಡೋಕೆ ಏನ್ ಬಾಕಿ ಇದೆ? ನಿಮ್ಮ ಶ್ರೀಮಂತಿಕೆಯ ಅಮಲು ಇಳಿದಿರಬಹುದು, ಆದ್ರೆ ನನ್ನ ತಂದೆಯ ಕಣ್ಣೀರ ಹನಿಗಳು ಇನ್ನೂ ಒಣಗೇ ಇಲ್ಲ. ಕೃಷ್ಣ ಮೆಲ್ಲನೆ ಮೊಣಕಾಲು ಊರಿ ಜಗುಲಿಯ ಕೆಳಗೆ ಕುಳಿತ. ಇದು ಅಹಂಕಾರದ ಅಂತ್ಯ ರಾಧಾ. ನಿನಗೆ ಬೇಕಿದ್ರೆ ಈ ಕೃಷ್ಣ ಇಲ್ಲಿಂದ ಎದ್ದು ಹೋಗಲ್ಲ. ನೀನು ಕ್ಷಮಿಸೋವರೆಗೂ ಈ ಮಣ್ಣಲ್ಲೇ ಬಿದ್ದಿರ್ತೀನಿ. ಕೃಷ್ಣನ ಈ ದಿಢೀರ್ ಬದಲಾವಣೆಯನ್ನ ಕಂಡ ಕುಮಾರ್ ಮತ್ತು ರಾಧಿಕಾ ಇಬ್ಬರು ಸ್ತಬ್ಧರಾದ್ರು. ಆಫೀಸ್ನಲ್ಲಿ ಗುಡುಕ್ತಾ ಇದ್ದಂಥ ಸಿಂಹ ಇಂದು ರಾಧಿಕಾ ಅಂಗಳದಲ್ಲಿ ಹಸುವಿನಂತೆ ಶಾಂತವಾಗಿತ್ತು. ಮುಂದಿನ ಭಾಗದಲ್ಲಿ ಕೃಷ್ಣ ಮಳೆಯಲ್ಲಿ ರಾತ್ರಿಯಿಡೀ ಅಂಗಳದಲ್ಲೇ ಕುಳಿತರೆ ರಾಧಿಕಾಳ ಮನಸ್ಸು ಕರಗುತ್ತಾ ಧಾರಾವಾಹಿ ಮುಂದುವರಿಯುತ್ತೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಈ ಕಥೆಯ ಬಗೆಗಿನ ಅಭಿಪ್ರಾಯ ಏನು? ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೆಂಬರ್ಸ್ ಎಲ್ಲರಿಗೂ ಕೂಡ ಒಂದು ಕಿವಿಮಾತು, ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.